ಇತಿಹಾಸವನ್ನು ತಿರುಚಿದ್ದು, ಇತಿಹಾಸವನ್ನು ನೆಗ್ಲೆಕ್ಟ್ ಮಾಡಿದ್ದು ಅಂತ ತಗೊಳ್ಳೋದಾದ್ರೆ ಯಾವ 5 ಅಂಶಗಳು ಪ್ರಮುಖವಾಗಿ ಏನೇನೆಲ್ಲ ಅನರ್ಥ ಆಗಿದೆ ಇತಿಹಾಸದಲ್ಲಿ ಅದಷ್ಟಕ್ಕೂ ಉತ್ತರ ಇದೊಂದರಲ್ಲಿ. ಬ್ರಾಹ್ಮಣರು ಆರ್ಯನರು ಉಳಿದವರೆಲ್ಲ ದ್ರಾವಿಡರು ಅನ್ನೋ ಮಟ್ಟಕ್ಕೆ ಆ ವಾದವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಳಿ ಚರ್ಮದ ಆರ್ಯರು, ಸಂಸ್ಕೃತ ಮಾತಾಡ್ತಾ ಇರುವಂತಹ ಆರ್ಯರು ಅವರೆಲ್ಲರೂ ಬ್ರಾಹ್ಮಣರೇ, ಅದು ಹೇಗೋ ಗೊತ್ತಿಲ್ಲ. ಕೆಟ್ಟೋಗಿರೋ ಕುಲಗೆಟ್ಟಿರೋ ಇತಿಹಾಸನ, ಆ ಸುಳ್ಳಿನ ಇತಿಹಾಸದ ಮೇಲೆ ಇವರು ಐಡಿಯಾಲಜಿ ಬೆಳೆದಿದ್ದು. ಬ್ರಿಟಿಷ್ ಸರ್ಕಾರಗಳು ಕೂಡ ಮಾಡದೇ ಇರೋ ಡ್ಯಾಮೇಜು ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಸರ್ಕಾರಗಳು ಮಾಡ್ತಾರೆ. ರಾಜಕೀಯ ಅಧಿಕಾರದ ಬೆಂಬಲ ಇದೆ ಅಂತಂದ್ರೆ ನಿಮಗೆ ಬೇಕಾದಾಗ ನೀವು ಬರ್ಕೊಳ್ತೀರಾ. ಈಗಿರೋ ಸಿಸ್ಟಮ್ ಇಟ್ಕೊಂಡ್ರೆ ಇತಿಹಾಸ ರಿಪೇರಿ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಆದ ನಂತರದಲ್ಲಿ ನನಗೊಂದು ಕುತೂಹಲದ ಪ್ರಶ್ನೆ, ನೀವು ಟಾಪ್ 5 ಅಂಶಗಳು ಅಂತ ತಗೊಳ್ಳೋದಾದ್ರೆ ಇತಿಹಾಸವನ್ನು ತಿರುಚಿದ್ದು ಅಥವಾ ಇತಿಹಾಸವನ್ನು ನೆಗ್ಲೆಕ್ಟ್ ಮಾಡಿದ್ದು ಅಂತ ತಗೊಳ್ಳೋದಾದ್ರೆ ಯಾವ 5 ಅಂಶಗಳು ಪ್ರಮುಖವಾಗಿ ಇದು ಆಗಲೇಬೇಕಾಗಿತ್ತು ಆದರೆ ಹೀಗಾಗಲಿಲ್ಲ ಇದು ಅಂತ ಅನಿಸಿದ್ದು ನಿಮ್ಗೆ ಯಾವುದು? ಟಾಪ್ 5 ಅಂತ ತಗೊಳ್ಳೋದಾದ್ರೆ. ಟಾಪ್ 5 ಅಂತ ಆ ಥರ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಆರ್ಯರ ಆಕ್ರಮಣ ಅನ್ನೋ ಒಂದು ಅತ್ಯಂತ ಕೀಳು ಮಟ್ಟದ ಬಹಳ ಬಹಳ ಡೇಂಜರಸ್ ಆದಂತಹ ಒಂದು ಸಿದ್ಧಾಂತ ಭಾಸ, ಥಿಯರಿ ಅಷ್ಟೇ, ಅದು ಪ್ರಾಕ್ಟಿಕಲ್ ಅಲ್ಲ, ಅದಕ್ಕೆ ಯಾವ ಆಧಾರನೂ ಇಲ್ಲ. ಆರ್ಯರ ಆಕ್ರಮಣ ಅನ್ನೋ ಈ ಸಿದ್ಧಾಂತ ಭಾಸವನ್ನು ಬ್ರಿಟಿಷ್ನವ್ರು ಮೊದಲು ತಂದರು. ಅದು ಹೆಚ್ಚು ಕಡಿಮೆ ಇವಾಗಲೂ ಇಟ್ಕೊಂಡು ಜೋತಾಡ್ತಾ ಇದೆ ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲಿ. ಅದು ಟಾಪ್ ಮೋಸ್ಟ್. ಆರ್ಯರ ಆಕ್ರಮಣನ ನಾವೇನಾದ್ರು ಒಪ್ಕೊಂಡ್ರೆ ಅದು ಏನು ಅರ್ಥ ಕೊಡುತ್ತೆ ಬೇಸಿಕಲಿ ಅಂದರೆ, ಭಾರತ ವರ್ಷ ಅನ್ನೋದು ಇರಲೇ ಇರಲಿಲ್ಲ, ಅದು ಯಾವತ್ತೂ ಒಂದು ದೇಶನೇ ಆಗಿರಲಿಲ್ಲ. ಅಲ್ಲಿಗೆ ಬಂದವರೆಲ್ಲ ಆದಿಕಾಲದಿಂದ ಬಂದವರೆಲ್ಲ ಹೊರಗಿನವರೇ ಬಂದರು. ಈ ದೇಶದಲ್ಲಿರೋ ಜನಕ್ಕೆ ತಮ್ಮದೇ ಆದ ಒಂದು ಸ್ವಂತವಾದ ನಾಗರಿಕತೆ ಇಲ್ಲ, ಸಮಾಜ ಇಲ್ಲ, ಸಂಸ್ಕೃತಿ ಇಲ್ಲ, ಆಧ್ಯಾತ್ಮ ಪರಂಪರೆ ಇಲ್ಲ, ಬೌದ್ಧಿಕ ಪರಂಪರೆ ಇಲ್ಲ. ಅಂದರೆ ಭಾರತನೇ ಅಲ್ಲ. ನಾವು ಬಂದು ಉದ್ಧಾರ ಮಾಡಿದ್ವಿ ಅಲ್ಲ. ಬ್ರಿಟಿಷ್ನವ್ರು ಯಾಕೆ ಇದು ಮಾಡಿದ್ರು ಅಂತಂದರೆ, ಅವ್ರಿಗೆ ಪ್ರತಿ ಅನುಕ್ಷಣ ಅನ್ನಿಸ್ತಾ ಇತ್ತು ನಾವು ಹೊರಗಿನವರು ಈ ದೇಶನ ಹಾಕ್ಕೊಂಡು ತುಳಿತಾ ಇದ್ದೀವಿ, ಬಹಳ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ಬೈಸ್ಕೊಳ್ತಾ ಇದ್ದೀವಿ ಎಲ್ಲರ ಕೈಲೂ. ಅದನ್ನು ಹೇಗೆ ಜಸ್ಟಿಫೈ ಮಾಡೋದು? ನಮ್ಮ ದಬ್ಬಾಳಿಕೆ ಆಡಳಿತವನ್ನು ಹೇಗೆ ನಾವು ಜಸ್ಟಿಫೈ ಮಾಡೋದು ಅಂತಂದರೆ, ಈ ದೇಶದ ಇತಿಹಾಸವನ್ನು, ಈ ದೇಶಕ್ಕೆ ಇತಿಹಾಸನೇ ಇರಲಿಲ್ಲ, ಇದ್ದಿದ್ರೂ ಆ ಇತಿಹಾಸ ಏನು ಅಂತಂದರೆ ಭಾರತದಲ್ಲಿ ಹುಟ್ಟಿದಂತಹ ಶ್ರೇಷ್ಠವಾದ ಎಲ್ಲ ಅಂಶಗಳು ಹೊರಗಿನಿಂದ ಬಂದಂತಹ ಆಕ್ರಮಣಕಾರರು ಮಾತ್ರ ಕೊಟ್ಟಿದ್ದು. ನೀವು ಹೊರಗಿನವರೇ, ನಾವು ಆ ಥರ. ಅದು ಟಾಪ್ 1. ಅದರಿಂದ ಎಲ್ಲ ಜಸ್ಟಿಫೈ ಆಗುತ್ತೆ. ಹೌದು, ಅದರಿಂದ ಹೂಣರ ಆಕ್ರಮಣ ಜಸ್ಟಿಫೈ ಆಗುತ್ತೆ, ಮುಸಲ್ಮಾನರ ಆಕ್ರಮಣ ಜಸ್ಟಿಫೈ ಆಗುತ್ತೆ, ಮಿಷನರಿಗಳ ಕಾರ್ಯ ಜಸ್ಟಿಫೈ ಆಗುತ್ತೆ, ಬ್ರಿಟಿಷ್ನವರು ಇದು ಕೂಡ ಜಸ್ಟಿಫೈ ಆಗುತ್ತೆ. ನೀವು ಟಾಪ್ 5 ಅಂತ ಹೇಳಿದ್ರಲ್ಲ, ಆ ಟಾಪ್ 5 ಅಲ್ಲ, ನೀವು ಏನೇನೆಲ್ಲ ಅನರ್ಥ ಆಗಿದೆ ಇತಿಹಾಸದಲ್ಲಿ ಅದಷ್ಟಕ್ಕೂ ಉತ್ತರ ಇದೊಂದರಲ್ಲಿದೆ. ಅದು ಯಾವ ಲೆವೆಲ್ಗೆ ಬಂದಿದೆ ಅಂದರೆ, ಇವಾಗ ಕೆಲವರು ವಾದ ಮಾಡೋರು ಬ್ರಾಹ್ಮಣರು ಆರ್ಯನರು ಉಳಿದವರೆಲ್ಲ ದ್ರಾವಿಡರು ಅನ್ನೋ ಮಟ್ಟಕ್ಕೆ ಆ ವಾದವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲ, ಇವತ್ತಲ್ಲ, ಅದು ಆವಾಗಲೇ ಇದೆ. ಆರ್ಯರ ಆಕ್ರಮಣದಲ್ಲಿ ಇವೆಲ್ಲ ಇದೆ. ಆರ್ಯನೇ ಬೇರೆ, ದ್ರಾವಿಡನೇ ಬೇರೆ. ದಕ್ಷಿಣದಲ್ಲಿರೋ ದ್ರಾವಿಡರಿಗೆ ಒಂದು ಪ್ರತ್ಯೇಕ ಸಂಸ್ಕೃತಿ ಇತ್ತು. ಅದನ್ನು ಉತ್ತರದಲ್ಲಿಂದ ಬಂದಂತಹ ಸೈನ್ಯ, ಕುದುರೆ ಸೈನ್ಯ ಹಾಕೊಂಡು ಬಂದಂತಹ ಫೇರ್ ಸ್ಕಿನ್ಡ್ ಆರ್ಯನ್, ಬಿಳಿ ಚರ್ಮದ ಆರ್ಯರು, ಸಂಸ್ಕೃತ ಮಾತಾಡ್ತಾ ಇರುವಂತಹ ಆರ್ಯರು, ಅವರೆಲ್ಲರೂ ಬ್ರಾಹ್ಮಣರೇ, ಅದು ಹೇಗೋ ಗೊತ್ತಿಲ್ಲ. ಅವರೆಲ್ಲರೂ ಬ್ರಾಹ್ಮಣರಾಗಿದ್ದರೆ ಈ ದೇಶದಲ್ಲಿ ಎಷ್ಟಿದೆ ಬ್ರಾಹ್ಮಣರಕ್ಕೆ ಇದು ಪಾಪ್ಯುಲೇಷನ್? 3-4% ಇದೆ. ಸೊ ಅವರಷ್ಟು ಬಂದ್ಬಿಟ್ಟು ನಿಮ್ಮನ್ನು ದಬ್ಬಾಳಿಕೆ ಮಾಡಿಬಿಟ್ರು. ಕುಮಾರಿ ಖಂಡ ಅಂತ ಒಂದು ದ್ವೀಪ ಇತ್ತು, ಅದನ್ನು ಇವರು ಅದು ಹೇಗೋ ಮಾಡಿ ಸಮುದ್ರದ ಪಾತಾಳಕ್ಕೆ ತಳ್ಳಿಬಿಟ್ರು ಈ ಆರ್ಯರು. ಅಲ್ಲೇ ನಿಜವಾದ ದ್ರಾವಿಡ ಸಂಸ್ಕೃತಿ ಇತ್ತು. ಇದೆಲ್ಲ 100-150 ವರ್ಷದಿಂದನೂ ಇರುವಂಥದ್ದು, ಇವತ್ತಿಂದೇನಲ್ಲ, ಇದೇನು ಹೊಸ ಸೃಷ್ಟಿ ಅಲ್ಲ. ಅದಕ್ಕೆ ಹೇಳೋದು ನಾನು ಇತಿಹಾಸ ಓದಬೇಕು ಅಂತ. ಆಯ್ತಾ? ಇದು ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಇದು ಈಗಿರೋ ದ್ರಾವಿಡರಲ್ಲ. ಆ ಇತಿಹಾಸ, ಕೆಟ್ಟೋಗಿರೋ ಕುಲಗೆಟ್ಟಿರೋ ಇತಿಹಾಸನ, ಅದು ಆ ಸುಳ್ಳಿನ ಇತಿಹಾಸದ ಮೇಲೆ ಇವರು ಐಡಿಯಾಲಜಿ ಬೆಳೆದಿದ್ದು. ಆ ಐಡಿಯಾಲಜಿನೇ ಇವತ್ತು ಬೇರೆ ಬೇರೆ ವೇಷಭೂಷಣ ತೊಟ್ಟು ಬೇರೆ ಬೇರೆ ಇವತ್ತಿನ ಕಾಲಕ್ಕೆ ತಕ್ಕಂಥ ಭಾಷೆನ ತಕ್ಕಂಥ ಇಡಿಯಮ್ಮನ್ನು ನಾಡು ನುಡಿಯಲ್ಲಿ ಬಳಸ್ಕೊಂಡು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ. ಓಲ್ಡ್ ವೈನ್ ನ್ಯೂ ಬಾಟಲ್. ಸೊ ಅದ್ರ ಜೊತೆಗೆ
ನನಗನ್ಸಿದ್ದು ಮುಖ್ಯವಾಗಿ ವೇದಗಳ ಮಹತ್ವವನ್ನು ನಮ್ಮ ಶಿಕ್ಷಣದಲ್ಲಿ ಮರೆಮಾಚಲಾಯಿತು ಅಂತ. ಅಂದರೆ ವೇದಗಳಲ್ಲಿರುವಂಥ ಸಾರ ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ. ವೇದಗಳು ಅಂದರೆ ಏನೋ ಗೊಡ್ಡು ಒಂದು ಇದು ಅದು ಮಾಡಬಾರ್ದು ಮಾಡೋದನ್ನ ಹೇಳ್ಕೊಡುತ್ತೆ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದನ್ನ ತಿರ್ಚಿರೋದು ಇದು ಹೇಳಿದ್ರಲ್ಲ, ವೇದದಲ್ಲಿ ಏನೋ ಗೊಡ್ಡು ಇದು ಅಂತ, ಅದನ್ನ ಮಿಷನರಿಗಳು ಮಾಡಿದ ಮೊದಲು. ಆಮೇಲೆ ಬ್ರಿಟಿಷ್ ಆಡಳಿತ, ಕಲೋನಿಯಲ್ ಬ್ರಿಟಿಷ್ ಆಡಳಿತ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಪುಷ್ಟಿ ಕೊಟ್ಕೊಂಡು ಬಂತು. ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಈ ದೇಶದ ಕಳೆದ 250 ವರ್ಷದ ಚರಿತ್ರೆನ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ನಾವು. ಅವಾಗ ಯಾವುದು ಸುಳ್ಳು, ಯಾವುದು ಪೊಳ್ಳು, ಯಾವುದು ಟೊಳ್ಳು ಅನ್ನೋದು ನಮಗೆ ಬಹಳ ಸ್ಪಷ್ಟ ಆಗುತ್ತೆ. ಅಂದರೆ ಅಭ್ಯಾಸ ಮಾಡಬೇಕು ಅಂತಂದರೆ ಎಗೈನ್ ಅವು ಪಠ್ಯಪುಸ್ತಕಗಳಲ್ಲಿ ಬರೋ ಹಾಗೆ ಆಗಬೇಕು. ಸೊ ಅದು ಈಗ ಶುರುವಾಗಿದೆ ಅನ್ನೋದು ಒಂದು ಅನ್ಕೋಬೋದಾ? ನನಗೆ ಗೊತ್ತಿಲ್ಲ. ಒಂದೊಂದೇ ಸಣ್ಣದಾಗಿ ಶುರುವಾಗಿದೆ ಅಂತ ಅನ್ಕೋಬೋದಾ? ಒಂದು ಸ್ವಲ್ಪ ಬದಲಾವಣೆ ತಂದರೂ ಇಡೀ ಇಕೋಸಿಸ್ಟಮ್ ಹೇಗೆ ಎದ್ದು ನಿಂತು ಬಿಡುತ್ತೆ ಅನ್ನೋದನ್ನು 10 ವರ್ಷದಿಂದ ಇದೆಯಲ್ಲ ಸರ್ಕಾರ ನಿಮ್ಮದು. ಹೌದು, ಏನು ಮಾಡ್ತಾ ಇದೆ? ಹೌದು, ವಾಸ್ತವ. ಈ ನಿಟ್ಟಿನಲ್ಲಿ ಏನು ಮಾಡ್ತಾ ಇದೆ? ಬಟ್ ಲಾಸ್ಟ್ BJP ಗೌರ್ಮೆಂಟ್ ಇದೆ, ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ ಚೇಂಜ್ ಆದಾಗ ಎಂಥ ಗುಲ್ಲೆದ್ದಿತ್ತು, ಅದನ್ನು ಎಲ್ಲವನ್ನೂ ವಾಪಸ್ ತಗೋಬೇಕಾಗಿ ಬಂದ್ಬಿಡ್ತಲ್ಲ. ನಿಮಗೆ ಇರಬೇಕಲ್ಲ, BJP ಸರ್ಕಾರನೇ ಇತ್ತು ಅಲ್ಲ, ನಿಮಗೆ ಧೈರ್ಯ ಇರಬೇಕಲ್ಲ. ಹೌದು, ಯಾರು ಈ ದಿಕ್ಕಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಎಲ್ಲ ಸಂಪನ್ಮೂಲ ಕೊಟ್ಟು ಸಪೋರ್ಟ್ ಕೊಟ್ಟು ಮುಂದೆ ನಡೆಸಿ. ಹೌದು, ವಾಟ್ ಈಸ್ ದ ಕ್ವಾಲಿಟಿ ಆಫ್ ಅವರ್ ಲೆಜಿಸ್ಲೇಟರ್ ಸರ್? ಈ ಪಾರ್ಟಿ ಆ ಪಾರ್ಟಿ ಅಲ್ಲ. ಹೌದು, ನನಗೆಲ್ಲ ಒಂದೇ. ಹೌದು, ಈ ದೇಶಕ್ಕೆ ಈ ಧರ್ಮಕ್ಕೆ ನಿಂತ್ಕೊಳ್ತೀರಾ ನೀವು? ಅದ್ರ ಬಗ್ಗೆ ಕನಿಷ್ಠ ಮಟ್ಟದ ಜ್ಞಾನ ಸೌಜನ್ಯ ಇದೆಯಾ? ಅಂಥವ್ರಿಗೆ ನಾನು ಗೌರವ ಕೊಡ್ತೀನಿ. ನನಗೆ ಯಾವುದೇ ಏನೂ ಆಗಬೇಕಾಗಿಲ್ಲ ಯಾರಿಂದ. ಆಯಿತಾ? ನಾನು ಕೇಳಿದ್ರೆ ಸರ್ಕಾರಗಳು, ಯಾವುದೇ ಸರ್ಕಾರ ಇರ್ಬೋದು, ಅವರು ಇತಿಹಾಸದ ಟೆಕ್ಸ್ಟ್ ಬುಕ್ಗಳನ್ನು ಬರೆಯೋದನ್ನು ನಿಲ್ಲಿಸಬೇಕು. ನೀವು ಆ ಡಿಪಾರ್ಟ್ಮೆಂಟಿಂದ ಮೊದಲು ಕ್ಲೋಸ್ ಮಾಡಿ. ಓಕೆ. ಬ್ರಿಟಿಷ್ ಸರ್ಕಾರಗಳು ಕೂಡ ಮಾಡದೇ ಇರೋ ಡ್ಯಾಮೇಜು ಇತಿಹಾಸದಲ್ಲಿ, ಭಾರತದ ಇತಿಹಾಸಕ್ಕೆ ಮಾಡದೇ ಇರುವಂತಹ ಅನ್ಯಾಯ, ಅಪಚಾರ, ದೌರ್ಜನ್ಯ ಸ್ವತಂತ್ರ ಭಾರತದ ಸರ್ಕಾರಗಳು ಮಾಡ್ತು. ಆ ಅನಿಷ್ಟ ಪರಂಪರೆ ಇನ್ನೂ ನಡೀತಾ ಇದೆ. ಅವ್ರು ಯಾವ ಮಟ್ಟಕ್ಕೆ ಇದು ಹಾಳು ಮಾಡಿದ್ದಾರೆ ಅಂತಂದರೆ, ಮಾರ್ಕ್ಸಿಸ್ಟ್ಗಳು ಮತ್ತು ಕಾಂಗ್ರೆಸ್ ಸರ್ಕಾರಗಳು ಯಾವ ಮಟ್ಟಕ್ಕೆ ಹಾಳು ಮಾಡಿದ್ದಾರೆ ಅಂತಂದರೆ, ನೀವು ರಿಪೇರಿ ಮಾಡಬೇಕು ಅಂತಂದ್ರೂ ಆಗಲ್ಲ. ಹೌದು, ರಿಪೇರಿ ಮಾಡೋಕ್ಕೆ ಹೋದವ್ರನ್ನೇ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಏನೇ ಕಾರಣ ಇರ್ಬೋದು. ಹೌದು. ಸೊ ನೀವು ಅದನ್ನು ನಿಲ್ಲಿಸಿ. ಬ್ರಿಟಿಷ್ ಕಾಲದಲ್ಲಿ ಎಜುಕೇಷನ್, ಎಸ್ಪೆಷಲಿ ಹಿಸ್ಟ್ರಿ, ಇದು ಇತಿಹಾಸ ರಚನೆ ಆಗುವಂಥ ಇದಾಗಲಿ, ಲ್ಯಾಂಗ್ವೇಜ್ ಪಾಲಿಸಿ ಆಗಲಿ ಇದಿರಲಿಲ್ಲ. ಅವ್ರು ಈ ಕೆಲಸನೆಲ್ಲ ಪ್ರಾಮಾಣಿಕವಾದ ವಿದ್ವಾಂಸರ ಒಂದು ವಲಯಕ್ಕೆ ಬಿಟ್ಟುಬಿಡ್ತಾ ಇದ್ರು, ಕಮ್ಯುನಿಟಿ ಆಫ್ ಸ್ಕಾಲರ್ಸ್ ಅಂತ. ಅವರವರಲ್ಲಿ ಚರ್ಚೆ ಆಗಿ, ಯಾಕಂದರೆ ನಿಮಗೆ ಸರ್ಕಾರದ ಒಂದು ಹಿಡಿತಾ ಇದ್ದರೆ, ಬೇರೆ ಬೇರೆ ಕಾರಣಕ್ಕೆ ಸರ್ಕಾರಕ್ಕೆ ಟಾಮ್ ಹೊಡೆಯೋ ಜನಗಳು ತಂತಾನೆ ಅದೊಂದು ಶನಿ ಸಂತಾನ ಉಟ್ಕೊಳ್ಳುತ್ತೆ. ಸರ್ಕಾರದಿಂದ ದೂರ ಇಡಿ, ಅದನ್ನು ಆಚೆ ಇಡಿ, ಅವಾಗ ಸತ್ಯ ಒಂದೇ ನಿಲ್ಲೋದು. ಹೌದು, ಕರೆಕ್ಟ್. ಅಂದರೆ ಈಗ ಟಾಪ್ 5 ಅಂತ ನಾನು ಹೇಳಿದೆ, ಮಾರ್ಕ್ಸಿಸ್ಟೇ ಆಗಲಿ ಏನೇ ಆಗಿರಲಿ, ನಿಮಗೊಂದು ರಾಜಕೀಯ ಅಧಿಕಾರದ ಬೆಂಬಲ ಇದೆ ಅಂತಂದರೆ ನಿಮಗೆ ಬೇಕಾದಾಗ ನೀವು ಬರ್ಕೊಳ್ತೀರಾ, ಅಲ್ಲಿಗೆ ಅವ್ರಿಗೆ ಪ್ರಸನ್ನ ಮುಖಿಗಳಾಗಬೇಕು ಅಂತ. ಹೌದು, ನೀವು ಅದರಿಂದ ಪೂರ್ತಿ ಹೊರಗಡೆ ಇಟ್ಬಿಡಿ. ನಿಮ್ಮ ಸಂಬಳ ನಿಮ್ಮ ಕಾಲೇಜ್ ಕೊಡಲಿ ಅಥವಾ ನಿಮ್ಮ ಯೂನಿವರ್ಸಿಟಿ ಕೊಡಲಿ. ಅಧ್ಯಯನ, ಅಧ್ಯಾಪನ ಇದಿಷ್ಟಕ್ಕೆ ಸೀಮಿತ ಆಗಿದ್ದರೆ, ರಾಜಕೀಯನ ಹೊರಗಿಟ್ಟರೆ ತಂತಾನೇ ಎಲ್ಲ ಸರಿ ಹೋಗುತ್ತೆ. ಇದು ಬೇಕಿಲ್ಲ, ಇದು ಮಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅದು ಮಾಡಿಕೊಡದೇ ಇರೋದಕ್ಕೆ ಎಲ್ಲ ಎಡದಿಂದಲೂ ಬಲದಿಂದಲೂ ಮೇಲಿಂದ ಕೆಳಗಿಂದಲೂ ಎಲ್ಲ ಥರ ಒತ್ತಡಗಳು ಇದೆ. ಸೊ ದೇವರೇ ನಿಮ್ಮನ್ನು ಕಾಪಾಡಬೇಕು. ಇದು ಮಾಡೋಕ್ಕಾಗಲ್ಲ. ಇತಿಹಾಸ ಈಗಿರೋ ಸಿಸ್ಟಮ್ ಇಟ್ಕೊಂಡ್ರೆ ಇತಿಹಾಸ ರಿಪೇರಿ ಮಾಡೋಕ್ಕಾಗಲ್ಲ. ಇದು ನನ್ನ ಸ್ಪಷ್ಟವಾದ ಪ್ರಾಮಾಣಿಕವಾದ ನಿಲುವು. ಆದರೆ ಇತಿಹಾಸನ ಬದಲಾವಣೆ ಮಾಡಲೇಬೇಕಲ್ವಾ? ಮಾಡಲೇಬೇಕು, ಹೌದು, ಮಾಡಲೇಬೇಕು. ಆದರೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂದಾಗ ನಾವು ಎಲ್ಲಿದ್ದೀವಿ ಅನ್ನೋದು ಪ್ರಶ್ನೆ ಬರ್ತದೆ. ಅಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಈ ಥರ ಅಡೆತಡೆ, ಈ ಥರ ಸಿಸ್ಟಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಓಕೆ. ಆ ಸಿಸ್ಟಮ್ನ ಕ್ಲೋಸ್ ಮಾಡಿ, ಈಗಿರೋ ವ್ಯವಸ್ಥೆನ ಬಂದ್ ಮಾಡಿ. ಯಾರು ಪ್ರಾಮಾಣಿಕವಾದ ಇತಿಹಾಸಕಾರರು ಇರ್ತಾರೋ ಆ ಕಮ್ಯುನಿಟಿಲಿ ತೀರ್ಮಾನ ಆಗಲಿ. ಸತ್ಯನೇ ಹೊರಗಡೆ ಬರೋದು ನಾನು ಹೇಳ್ತೀನಿ ಕೇಳಿ. ರಿಯಲ್ ಹೀರೋಸ್ ಯಾರು ಫ್ರೀಡಮ್ ಸ್ಟ್ರಗಲ್ನಲ್ಲಿ, ಫಾಲ್ಸ್ ಹೀರೋಸ್ ಯಾರು ಅಂತ. ಆಯ್ದ ಕ್ಷೇತ್ರದಿಂದ ದೇಶ ಸೇವೆ ಅನ್ನುಕೊಂಡು ಏನಾರ ಕೊಡುಗೆ ಕೊಟ್ಟಿದ್ರ, ದೇ ಆರ್ ಆಲ್ಸೋ ಹೀರೋಸ್. ಅವರು ಅಷ್ಟನ್ನೂ ಸೇರಿಸಿದ್ರೆ ಅವರ ಕಾಲಿನ ಧೂಳಿನ ಸಮಕ್ಕೂ ಕೂಡ ಗಾಂಧಿ ಬರೋದು.
ಜನಗಳು ಆಗಾಗ ಆಕ್ರೋಶ ಎದ್ದರೆ ಅದನ್ನು ತಡ್ಕೊಳ್ಳೋಕ್ಕೆ ಒಂದು ಕುಷನ್ ಬೇಕು. ಆ ಕುಷನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಒಂದು ಪಕ್ಷ ಇಡೀ ನಮಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವೇ ಕಾರಣ ಅಂತ ಆ ತಿರುಚುವಿಕೆ ಅವಾಗಲೇ ಆಯಿತು. ನಾವು ಹೇಳಿದ್ದೆ, ನಾವು ಮಾಡಿದ್ದೆ ರಾಜ್ಯ ಅಂದಾಗ ಈ ಕಲಹಗಳೆಲ್ಲ ಒಂದು ಲಾವಾ ಥರ ಒಂದು ಸಿಡಿತು. ಕಾಂಗ್ರೆಸ್ ನಾವು ತಂದುಕೊಟ್ವಿ ಫ್ರೀಡಮ್ ಅಂತ ಈಗ ಬೊಬ್ಬೆ ಹಾಕ್ತಿರ್ತಾರಲ್ಲ, ಯಾವ ಕಾಂಗ್ರೆಸ್ ಅಂತ ಕೇಳಬೇಕು. ಸುರೇಂದ್ರನಾಥ್ ತಿಲಕ್ ಕಾಂಗ್ರೆಸ್ ತಂದುಕೊಡ್ತಾ, ಗಾಂಧಿ ಕಾಂಗ್ರೆಸ್ ತಂದುಕೊಡ್ತಾ, ನೆಹರು ಕಾಂಗ್ರೆಸ್ ತಂದುಕೊಡ್ತಾ, ಇಂದಿರಾ ಗಾಂಧಿ ಕಾಂಗ್ರೆಸ್ ತಂದುಕೊಡ್ತಾ. ಈಗ 70 ವರ್ಷದ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ಅಟ್ಲೀಸ್ಟ್ ಈಗ ಒಂದು ಸ್ವಲ್ಪ ಸಾವರ್ಕರ್ ಬಗ್ಗೆ ಒಂದು ಸ್ವಲ್ಪನಾದರೂ ಅರಿವು ಮೂಡಿದೆ ಅಂತ ಅನಿಸುತ್ತಾ? ಅವರು ನಮ್ಮ ಸಾಮಾನ್ಯ ಜನರ ಪೈಕಿ ನೀವು ಹೋದರೆ ಇವತ್ತಿಗೂ ಕೂಡ ಸಾವರ್ಕರ್ ಬಗ್ಗೆ ಪೂಜ್ಯ ಭಾವನೆನೇ ಇದೆ. ಯಾವ ದೇಶದ ಇತಿಹಾಸನ ಬರಿಬೇಕು ಅಂತಂದ್ರೆ ದೇಶ ಪ್ರೇಮ ಇಟ್ಕೊಂಡೇ ಬರಿಬೇಕು.